ಕ್ಲೀಂ ದುಂ ದುರ್ಗಾಯ ನಮಃ. ಆತ್ಮಚಿಂತನೆಯಲ್ಲಿ ಸುಳ್ಳು ಹೇಳದೆ ಸುಳ್ಳು ಮಾತನಾಡುವುದನ್ನು ಹೇಗೆ ತಪ್ಪಿಸಬೇಕು? ಸುಳ್ಳು ಹೇಳುವುದನ್ನು ತಪ್ಪಿಸಲು ಸಿದ್ದರಡು ಸ್ವಾಮಿಗಳು ಒಗಟಿನಲ್ಲಿ ಮಾತನಾಡುತ್ತಿದ್ದರು. ಅಸತ್ಯವನ್ನು ಮಾತನಾಡುವುದನ್ನು ತಪ್ಪಿಸಲು ಸಂತ ಕಬೀರದಾಸರು ಹುಚ್ಚರಂತೆ ವರ್ತಿಸುತ್ತಿದ್ದರು. ಸತ್ಯವನ್ನು ಸುಳ್ಳು, ಸುಳ್ಳನ್ನು ಸತ್ಯ ಮಾಡುವುದರಿಂದ ವಿನಾಶ ಸ್ಥಿತಿ ಬರಬಹುದು. ಒಂದು ಸಲ ಸಿದ್ದರೂಢ ಸ್ವಾಮಿಗಳು ಅರಣ್ಯದಲ್ಲಿ ಹೋಗುತ್ತಿರುವಾಗ ಅವರ ಮುಂದಿನಿಂದ ಒಂದು ಹಸು ಓಡುತ್ತಾ ಹೋಯಿತು. ಸ್ವಲ್ಪ ಹೊತ್ತಿನಲ್ಲಿ ಒಬ್ಬ ಕಟುಕನು ಓಡುತ್ತಾ ಬಂದನು. ಅವರಿಗೆ ಇಲ್ಲಿಂದ ಹಸು ಹೋಗಿರುವುದನ್ನು ನೋಡಿದರೇನೋ ಎಂದು ಕೇಳಿದನು. ಆಗ ಅವರು ಯಾರು ನೋಡಿದ್ದಾರೆಯೋ ಅವರಿಗೆ ಹೇಳಲು ಬರುವುದಿಲ್ಲ ಮತ್ತು ಯಾರಿಗೆ ಹೇಳಲು ಬರುತ್ತದೆಯೋ ಅವರು ನೋಡಿಲ್ಲ ಎಂದು ಉತ್ತರಿಸಿದರು. ಇಂತಹ ಮಾತುಗಳಿಂದ ಇವನು ಯಾರೋ ಹುಚ್ಚನಿರಬೇಕು ಎಂದು ತಿಳಿದುಕೊಂಡು ಆ ಕಟುಕನು ಹೊರಟು ಹೋದನು. ಒಂದು ಸಲ ಓರ್ವ ಬ್ರಾಹ್ಮಣನು ತನ್ನ ಹೆಂಡತಿಗೆ ತುಂಬ ಹೊಡೆದನು. ಅದರಿಂದ ಅವಳು ಮೃತಳಾದಳು. ಇದನ್ನು ಕಬೀರದಾಸರು ನೋಡಿದ್ದರು. ಇದರ ಬಗ್ಗೆ ಸಾಕ್ಷಿಯನ್ನು ನೀಡಲು ಅವರನ್ನು ನ್ಯಾಯಾಲಯಕ್ಕೆ ಕರೆಸಲಾಯಿತು. ಆಗ ಅವರಿಗೆ, ನಾನು ಸತ್ಯವನ್ನು ಹೇಳಿದರೆ ಬ್ರಾಹ್ಮಣನ ಪ್ರಾಣ ಹೋಗುವುದು, ಅಸತ್ಯವನ್ನು ಹೇಳಬಾರದು, ಹೇಗೆ ಎಂದು ಯೋಚಿಸಿ ನಾಮಜಪ ಮಾಡುತ್ತಾ ಅವರು ನ್ಯಾಯಾಲಯಕ್ಕೆ ಹೋದರು. ಅಲ್ಲಿ ಅವರು ವಿಚಿತ್ರ ರೀತಿಯಲ್ಲಿ ವರ್ತಿಸತೊಡಗಿದರು. ಇದನ್ನು ನೋಡಿ ನ್ಯಾಯಾಧೀಶರಿಗೆ ಅವರು ಹುಚ್ಚರಿರಬೇಕು ಎಂದು ಅನಿಸಿತು. ಇದರಿಂದ ಅವರಿಗೆ ಸುಳ್ಳು ಮಾತನಾಡುವುದು ತಪ್ಪಿ ಹೋಯಿತು.